ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮದು ಸೆಕೆಂಡ್ ಪಿ ಸಿ ಅಪ್ಡೇಟ್ ಆಗಿರುತ್ತೆ ರಿಸಲ್ಟ್ ಬಗ್ಗೆ. ನೋಡಿ ರಿಸಲ್ಟ್ ಬಂದದು ಈಗ ಎಷ್ಟೊಂದು ಜನ ಹೇಳ್ತಿದ್ದಾರೆ ಏಪ್ರಿಲ್ 15th ಅನ್ನೋದು 5th ಅನ್ನೋದು ರಿಸಲ್ಟ್ ಬರುತ್ತೆ ಅನ್ನೋದು. ಏಪ್ರಿಲ್ 5th ರಿಸಲ್ಟ್ ಬರೋ ಹಾಗಿದ್ದಿದ್ರೆ ನಿಮಗೆ ಇವತ್ತು ಪ್ರೆಸ್ ಮೀಟಲ್ಲಿ ಅನೌನ್ಸ್ಮೆಂಟ್ ಆಗ್ತಿತ್ತು. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೇಟ್ ಅನ್ನೋದು ಮತ್ತು ಹಾಗೂ ಏನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಪ್ರತಿಯೊಂದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಸಂಪೂರ್ಣ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ಫಾರ್ಮೇಟಿವ್ ಆಗಿತ್ತಂದರೆ. ನೋಡಿ, ನಿಮಗೆ ಏಪ್ರಿಲ್ 15th ಬರೋ ಇದ್ದಿದ್ದಾರೆ ರಿಸಲ್ಟು. ಇವತ್ತು ನಿಮಗೆ ಪ್ರೆಸ್ ಮೀಟಲ್ಲಿ ಅನೌನ್ಸ್ಮೆಂಟ್ ಆಗ್ಬಿಟ್ಟು ನಾಳೆ ರಿಸಲ್ಟ್ ಬರುತ್ತೆ ಅನ್ನೋದು ಒಂದು ಟೈಮಿಂಗ್ನ ಮೆನ್ಷನ್ ಮಾಡ್ತಾಯಿದ್ರು. ಮೋಸ್ಟ್ಲಿ ನಿಮಗೆ ಟೈಮ್ ಯಾವಾಗ ಮೆನ್ಷನ್ ಮಾಡ್ತಾರೆ ಅಂದರೆ ಮಾರ್ನಿಂಗ್ 10 o'clock ಆಫ್ಟರ್, ಇಲ್ಲಾಂದರೆ ಆಫ್ಟರ್ನೂನ್ 1 o'clock ಈ ಥರ ನಿಮಗೆ ಮೆನ್ಷನ್ ಅದು ಮಾಡ್ತಾರೆ. ನಿಮಗೆ ಸಡನ್ನಾಗಿ ನಾಳೆ ರಿಸಲ್ಟ್ ಬಂದ್ಬಿಟ್ಟು ಆ ರಿಸಲ್ಟ್ ಬಂದಿದೆ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಬಿಫೋರ್ 1 day ಮುಂಚೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದು ನಿಮಗೆ ಇನ್ಫಾರ್ಮ್ ಮಾಡಿರ್ತಾರೆ. ಯಾರಿಗೆ ಸಡನ್ನಾಗಿ ಎಷ್ಟೋ ಲಕ್ಷ ಗಂಟೆ ಸ್ಟೂಡೆಂಟ್ಸ್ ಬರ್ತಿರ್ತೀರ, ನಿಮಗೆ ಸಡನ್ ಶಾಕ್ ನ್ಯೂಸ್ ಆ ಥರ ಏನೆಲ್ಲ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ರಿಸಲ್ಟು ಈ ನಾಳೆ ಬರುವಂಥ ಸಾಧ್ಯತೆಗಳು ಇಲ್ಲ. ಯಾಕೆಂದ್ರೆ ತುಂಬ ಜನ ಡೌಟ್ಸನ್ನು ಕೇಳ್ತಿದ್ರು, ಮೆಸೇಜನ್ನು ಮಾಡ್ತಿದ್ರು. ಮತ್ತು ಇನ್ನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳಬೇಕಾದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ರಿಸಲ್ಟ್ ಯಾಕೆ ಬರ್ಬೋದು ಅಂದರೆ, ನೋಡಿ, ನಿಮ್ಮದು ಈಗ ವ್ಯಾಲ್ಯೂಯೇಷನ್ ಅಂದರೆ ಏನಾಗಿದೆ ಅದು ಮೌಲ್ಯಮಾಪನ ಅನ್ನೋದು ಕಂಪ್ಲೀಟ್ ಆಗಿದೆ. ಈಗ ಜಸ್ಟ್ ನಿಮ್ಮ ಮಾರ್ಕ್ಸ್ ಅನ್ನೋದು ಅವರು ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸಾಫ್ಟ್ವೇರಲ್ಲಿ, ಡೇಟಾಬೇಸಲ್ಲಿ. ಅದನ್ನು ಎಂಟರ್ ಮಾಡಿದ ಸ್ವಲ್ಪ ದಿನಗಳಲ್ಲೇ 1-2-3 ಡೇಸಲ್ಲಿ ನಿಮಗೆ ರಿಸಲ್ಟ್ ಬಿಡುವಂಥ ಸಾಧ್ಯತೆಗಳು ತುಂಬ ಇದೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಪ್ರೆಸ್ ಮೀಟ್ ಅನ್ನೋದಾಗುತ್ತೆ ನ್ಯೂಸ್ ಕಡೆಯಿಂದ, ಎಲ್ಲ ಕಡೆ ಅದು ನಿಮಗೆ ಒಂದು ನೋಟಿಫಿಕೇಷನ್ ಅಫಿಷಿಯಲ್ ಆಗಿ ಸಿಗುತ್ತೆ. ಅಲ್ಲಿವರೆಗೂ ನಿಮಗೆ ಇನ್ನೂ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಬರೋ ಆಗಿದ್ದರೆ ಏನೇದಿದ್ರು ನಮ್ಮ ಚಾನಲ್ಗೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೆಕೆಂಡ್ ಪಿ ಸಿದು, ಹಾಗೂ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆನೂ ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಇನ್ನು ರಿಸಲ್ಟ್ ಅನ್ನೋದು ತುಂಬ ಸಾಧ್ಯತೆಗಳು ಅಂದರೆ ಏಪ್ರಿಲ್ 10ಗೆ ಬರುವಂಥ ತುಂಬ ಸಾಧ್ಯತೆಗಳಿದೆ. ಬಿಫೋರ್ ಏಪ್ರಿಲ್ 8 ಕೂಡ ಬರುವಂಥ ಚಾನ್ಸಸ್ ಇದೆ. ಆ ಥರ ಏನಾದರೂ ಅಪ್ಡೇಟ್ ಬಂತಂದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬಂದುಬಿಡಿ ಈಗ ಡೈರೆಕ್ಟಾಗಿ ಗ್ರೇಸ್ ಮಾರ್ಕ್ಸ್ಗೆ. ನೋಡಿ, ಈಗ ನಮ್ಮ ಗ್ರೇಸ್ ಮಾರ್ಕ್ಸು ಪ್ರತಿ ವರ್ಷದಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಾನಿದ್ರು. ಕೋವಿಡ್ ಬ್ಯಾಚವ್ರಿಗೆ 10% ಗ್ರೇಸ್ ಮಾರ್ಕ್ಸು ಈ ಥರ ಎಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ರು. ಆಮೇಲೆ ಸಿಲೆಬಸ್ನ ರೆಡ್ಯೂಸ್ ಮಾಡ್ತಾಯಿದ್ರು. ಈಗ ನಿಮಗೂ ಸಿಲೆಬಸ್ ಸ್ವಲ್ಪ ರೆಡ್ಯೂಸ್ ಮಾಡಿದರು. ಬಟ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಪ್ರತಿ ವರ್ಷ ಕೊಡೋದ್ರಿಂದ ನಿಮ್ಮದು ಫಲಿತಾಂಶ ಅನ್ನೋದು ಹೆಚ್ಚಿಗೆ ಬರ್ತಿತ್ತು. ಪಾಸಿಂಗ್ ಪರ್ಸೆಂಟೇಜ್ ಓವರ್ ಆಲ್ ಕರ್ನಾಟಕ. ಈ ವರ್ಷ ಏನಾಗಿದೆ, CM ಸಿದ್ದರಾಮಯ್ಯ ಅವರು ಹಾಗೂ ಎಜುಕೇಷನ್ ಮಿನಿಸ್ಟರ್ ಅವರು ಇಬ್ಬರು ಡಿಸ್ಕಷನ್ ಮಾಡಿಬಿಟ್ಟು ಯಾವುದೇ ಥರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸ್ಟೂಡೆಂಟ್ಗೆ ಕೊಡೋಕೆ ಹೋಗಬೇಡಿ, ಅದರಿಂದ ಎಜುಕೇಷನ್ಸ್ ಕ್ವಾಲಿಟಿ ಅನ್ನೋದು ಹಾಳಾಗುತ್ತೆ. ಸೊ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಲಾಗಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ. ಎಲ್ಲ ಸ್ಟೂಡೆಂಟ್ದು ನಮ್ಮ ಎಜುಕೇಷನ್ಸ್ ಗುಣಮಟ್ಟ ಕ್ವಾಲಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಿದೆ. ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೊಡೋದು ಬೇಡ ಅಂತ ಒಂದು ನಿರ್ಧಾರ ಅನ್ನೋದು ತೆಗೆದುಕೊಂಡಿದ್ದಾರೆ. ಅಕಸ್ಮಾತ್ ಇನ್ನೇನಾದರೂ ಗ್ರೇಸ್ ಮಾರ್ಕ್ಸ್ ಕೊಡೋವಂಥ ಏನಾದರೂ ಬರೋವಂಥ ಚಾನ್ಸಸ್ ಈಗಂತೂ ಇಲ್ಲ. ಕೊಡೋ ದಿನ ಏನಾದರೂ ಹಿಂದಿನ ದಿನವೇ ನಿಮ್ಗೆ ಅಪ್ಡೇಟ್ ಮಾಡ್ತಾರೆ, ಇಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತಂದು. ಆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಪ್ಡೇಟ್ ಬಂತು ಅಂದರೆ ನಮ್ಮ ಚಾನಲ್ ಜಾಯ್ನ್ ಆಗಿರಿ. ನಿಮಗೆ ಟೈಮ್ ಟು ಟೈಮ್ ಅಲ್ಲಿ ಅಪ್ಡೇಟ್ ಅನ್ನೋ ಸಿಗ್ತಿರುತ್ತೆ. ಬನ್ನಿ, ಈಗ ಇನ್ನೂ ಗ್ರೇಸ್ ಮಾರ್ಕ್ಸ್ ಅನ್ನೋದು ನಿಮ್ಗೆ ಒಂದು ಸಂಪೂರ್ಣ ಒಂದು ವಿವರಣೆ ಸಿಗ್ತಾ ಅನಿಸುತ್ತೆ. ಯಾಕಂದರೆ ಪ್ರತಿ ವರ್ಷ ಇಷ್ಟು ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ಗಳು ಪಾಸ್ ಆಗ್ತಾಯಿದ್ರಿ. ಈ ವರ್ಷ ಇನ್ನೂ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ, ಇದು ಒಂದು ಓಕೆ. ಆಮೇಲೆ ತುಂಬ ಜನ ಸ್ಟೂಡೆಂಟ್ಸು ನಾನು ಅನ್ಕೋತೀನಿ ನಮ್ಮ ಚಾನಲ್ ಯಾರು ವಿಸಿಟ್ ಮಾಡಿದ್ರೆ ಈಗ ವೀಡಿಯೋ ನೋಡ್ತಿದ್ರೆ ನೀವೆಲ್ಲರೂ ಚೆನ್ನಾಗೇ ಮಾರ್ಕ್ಸ್ ಬರ್ದಿರುತ್ತೆ. ಆಲ್ರೆಡಿ ನಾನು ಹೇಳ್ತೀನಿ, ನೋಡಿ, ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು ಇಕ್ಕೊಂಬಿಡಿ, ನಿಮ್ಮೆಲ್ಲ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಪಾಸಿಂಗ್ ಪರ್ಸೆಂಟೇಜು ಚೆನ್ನಾಗಿದೆ ಅನ್ನಿಸ್ತಿದೆ. ಸ್ವೀಟ್ ಎಲ್ಲ ರೆಡಿ ಮಾಡ್ಕೊಂಡಿರಿ, ಯಾಕಂದ್ರೆ ಅಪ್ಪ ಅಮ್ಮಗೆ ಫ್ರೆಂಡ್ಸ್ ಜೊತೆ ಎಲ್ಲ ಹಂಚ್ಕೊಳ್ಳಿ, ಪಾಸ್ ಆಗಿರ್ತೀರ. ಅದಕ್ಕಿಂತ ಮುಂಚೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ ಥರ ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತು ಅಂದರೆ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತಿರುತ್ತೆ. ಇನ್ಮೇಲಿಂದ ನೀವು ಏನೇ ಒಂದು ಡೌಟ್ಸು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಬನ್ನಿ, ಮತ್ತು ಈಗ ನಿಮ್ಮದು ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್ ಅನ್ನೋದಾಯಿತು. ಹಾಗೂ ನಿಮಗೆ ಇನ್ನು ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಈಗ ನಾಳೆ ಅನ್ನೋದು ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾಯಿದ್ರು ವಾಟ್ಸಪ್ ಚಾನಲಲ್ಲಿ. ಅದಕ್ಕೋಸ್ಕರ ಹಾಗೂ ವಾಟ್ಸಪ್ ಗ್ರೂಪಲ್ಲಿ ಕೇಳ್ತಿದ್ರು. ನಾಳೆ ಬರುವಂಥ ಸಾಧ್ಯತೆಗಳಿಲ್ಲ. ಇದ್ದರೆ ಇವತ್ತೇನಾದರೂ ನಿಮಗೆ ನ್ಯೂಸಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನೋದು ಮಾಡ್ತಿದ್ರು ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಮಧು ಬಂಗಾರಪ್ಪರು. ಈಗ ಬರುವಂಥ ಚಾನ್ಸಸ್ ಇಲ್ಲ. ಅಕಸ್ಮಾತ್ ಏನಾದರೂ ಅಪ್ಡೇಟ್ ಬಂತು ಅಂದರೆ, ಏನಾದರೂ ಅಫಿಷಿಯಲ್ ಸೋರ್ಸ್ ಆಗಲಿ, ಅದು ಏನಕ್ಕೆ ಈ ಥರ ಏಪ್ರಿಲ್ 5th ಬರುತ್ತೆ ಅನ್ನೋ ತುಂಬ ಕಡೆ ನ್ಯೂಸ್ ಏನು ಅಪ್ಪಿದೆ ಅಂದರೆ, ಯಾರು ವ್ಯಾಲ್ಯೂಯೇಷನ್ ಮಾಡ್ತಿದ್ರು ಅಲ್ಲಿರುವಂಥ ಅಧಿಕಾರಿಗಳೇ ಎಲ್ಲ ಸ್ಟೂಡೆಂಟ್ಸ್ಗೆ ಒಂದು ಇನ್ಫಾರ್ಮ್ ಮಾಡಿದರು, ನಿಮಗೆ ಏಪ್ರಿಲ್ 5th ಅನ್ನೋದೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಬಟ್ ಈಗ ಆ ಥರ ಚಾನ್ಸಸ್ ಯಾವುದೇ ಇಲ್ಲ. ಇಷ್ಟೇ ಒಂದು ವೀಡಿಯೋ. ನಿಮಗೆ ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿತ್ತಂದರೆ, ರಿಸಲ್ಟ್ ಬಗ್ಗೆ ಎಕ್ಸಾಕ್ಟ್ ಡೇಟ್ ಆಗಿತ್ತಂದರೆ, ಆಗ ನಿಮ್ಮದು ಗ್ರೇಸ್ ಮಾರ್ಕ್ಸ್ದು ನೆಕ್ಸ್ಟ್ ಫ್ಯೂಚರ್ಲಿ ಯಾಕೆ ಕೋರ್ಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿ. ನಾನು ಅದ್ರ ಬಗ್ಗೆ ಏನಾದಿತ್ತು ಅಂತ ಅಪ್ಡೇಟ್ ಮಾಡ್ತಿರ್ತೀನಿ ನಮ್ಮ ಚಾನಲಲ್ಲೇ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮಗೆ ಡೌಟ್ಸ್ನ ನಮಗೆ ಕೇಳ್ಬೋದಾಗಿರುತ್ತೆ. ಏನಿದ್ರು ನಾವು ನಿಮಗೆ ಅಲ್ಲಿ ಮೆಸೇಜ್ ಮಾಡೋಕ್ಕೆ ಆ್ಯಕ್ಸಸ್ ಇರುತ್ತೆ. ನೀವು ನಮಗೆ ಡೌಟ್ಸ್ ಕೇಳೋದ್ರಿಂದ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀವಿ. ಆಗ ಇದು ಇನ್ಫಾರ್ಮೇಟಿವ್ ಐತೆ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯಾಕಂದ್ರೆ ಅವರು ಕೂಡ ನಮ್ಮ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಲಿ. ಸಿಗೋಣ ಗಾಯ್ಸ್, ಇನ್ನೇನಾದ್ರು ಅಪ್ಡೇಟ್ ಬಂತು ಅಂದರೆ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಮತ್ತೆ ಕೇಳ್ತೀನಿ, ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನೀವು ಎಷ್ಟು ಈಗ ಸೆಕೆಂಡ್ ಪಿ ಸಿ ಮುಗಿಸಿ ರಿಸಲ್ಟ್ ನೋಡೋದು ಎಷ್ಟು ಇಂಪಾರ್ಟೆಂಟ್, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಫ್ಯೂಚರ್ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.